ಬನ್ನಿ ವೀಕ್ಷಕರೇ, ಇವತ್ತಿನ ದಿನ ಚಾಣಕ್ಯನ ಬಗ್ಗೆ ತಿಳಿದುಕೊಳ್ಳೋಣ. ಚಾಣಕ್ಯ ಭಾರತದ ಮೊದಲ ದೊಡ್ಡ ರಾಜಕೀಯ ಚತುರನು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಚಾತುರ್ಯಶಾಲಿಯಾದ ರಾಜಕೀಯ ತಜ್ಞ ಮತ್ತು ಗುರು ಚಾಣಕ್ಯ ಬಗ್ಗೆ. ನೀವು ಚಾಣಕ್ಯನ ಜೀವನ ಕಥೆ ಮತ್ತು ಅವನು ಹೇಗೆ ಮಹಾವೀರ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನಿಗೆ ರಾಜ್ಯೋಪಾಯ ಕಲಿಸಿದನು ಎಂಬುದನ್ನು ತಿಳಿದುಕೊಳ್ಳಲು ಸಿದ್ಧರಿದ್ದೀರಾ? ಚಾಣಕ್ಯ ಯಾರು? ಚಾಣಕ್ಯ ಇನ್ನು ಕೆಲವರಿಗೆ ಕೌಟಿಲ್ಯ ಎಂದು ಪರಿಚಿತ. ಆಧುನಿಕ ಭಾರತದಲ್ಲಿ ರಾಜಕೀಯ ತತ್ವದ ಪಿತಾಮಹರು. ಅವನು ನಂದ ಸಾಮ್ರಾಜ್ಯವನ್ನು ದನ್ಮುಖಿ ಮಾಡುವ ಚತುರ ಯೋಜನೆ ರೂಪಿಸಿ ಚಂದ್ರಗುಪ್ತ ಮೌರ್ಯನಿಗೆ ಸಾಮ್ರಾಜ್ಯ ಕಟ್ಟಲು ಸಹಾಯ ಮಾಡಿದರು. ಚಾಣಕ್ಯನ ಪುಸ್ತಕ ಅರ್ಜುನೀತಿ ಅಥವಾ ಅರ್ಥಶಾಸ್ತ್ರ ಈಗಲೂ ರಾಜಕೀಯ, ಆರ್ಥಿಕತೆ ಮತ್ತು ನೀತಿ ಅಧ್ಯಯನದಲ್ಲಿ ಮೌಲ್ಯಯುತ ಗ್ರಂಥವಾಗಿದೆ. ಚಾಣಕ್ಯನ ಜೀವನದ ಪ್ರಮುಖ ಘಟನೆಗಳು. ಚಾಣಕ್ಯ ಮೊದಲನೇದಾಗಿ ಒಂದು ಮಹಾಪ್ರಭಾವಿ ರಾಜನ ಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಚಂದ್ರಗುಪ್ತ ಮೌರ್ಯನ ವಿರುದ್ಧ ಚಾಣಕ್ಯ ಉಪಾಯ ರೂಪಿಸಿದರು. ಇದು ಚಂದ್ರಗುಪ್ತ ಮೌರ್ಯನಿಂದ ಯಶಸ್ವಿಯಾಗಿ ನೆರವೇರಿತು. ಅವನ ಚಾತುರ್ಯ, ಸಂಕಲ್ಪ ಮತ್ತು ರಾಜಕೀಯ ದೃಷ್ಟಿ ಅವನನ್ನು ಇತಿಹಾಸದಲ್ಲಿ ಅಮರ ಮಾಡಿದೆ. ಚಾಣಕ್ಯನ ಸಾರಾಂಶ ಮತ್ತು ಪಾಠ. ಚಾಣಕ್ಯ ನಮಗೆ ಕಲಿಸುತ್ತದೆ: ಬುದ್ಧಿವಂತಿಕೆಯು ಶಕ್ತಿಯನ್ನು ಹಾಳು ಮಾಡುವಂತೆ ಮಾಡಬಾರದು. ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕು. ಯೋಜನೆ ರೂಪಿಸಿ ದೃಢ ಸಂಕಲ್ಪದಿಂದ ಅದನ್ನು ಕಾರ್ಯಗತಗೊಳಿಸಬೇಕು. ಇದು ಚಾಣಕ್ಯನ ಜೀವನದ ಒಂದು ಚಿಕ್ಕ ಪರಿಚಯ ಮಾತ್ರ. ಅವನು ತೋರಿದ ಜ್ಞಾನ, ಧೈರ್ಯ ಮತ್ತು ನೀತಿ ಯಾವಾಗಲೂ ನಮಗೆ ಪ್ರೇರಣೆಯಾಗಿರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾಲುಕ್ಯ ಕ್ರಾಂತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.